ಯಾಕವ ಇಷ್ಟ ದಿನ ಅದನ್ನ ಆಡ್ಕೊಂಡು ಇದನ್ನ ಬೇಡ್ತಿದ್ದಿ, ಇವತ್ತು ಅದಕ್ಕದವ್ರು ಇದನ್ನ ಬೇಡ್ಲಿಕ್ಕತ್ತಿ. ಯಾವ್ದಂದ್ರೆ ಭಿಕ್ಷೆ ಬೇಡ್ತಾ ಇದ್ದೆ? ಮಾತಾಡ್ತಿ ಮತ್ತೇನೇನು ನಿಮ್ಮನೆ ಮಾತಾಡಕ್ ಬಿಟ್ರೆ ನೀವ್ ಏನೇನೋ ಮಾತಾಡ್ಬಿಡ್ತೀರಾ. ಮತ್ತೆ ಯಾಕೆ ಸೈಲೆಂಟ್ ಆಗಿ ಇದನ್ನ ಬೇಡ್ಲಿಕ್ಕತ್ತಿ? ಏನ್ರಿ ಇದು ಭಿಕ್ಷೆನಾ? ಅದೇ. ಅಯ್ಯೋ ನೆನ್ನೆಂದ ಶೀತ ಆಗ್ಬಿಟ್ಟು ಗಂಟ್ಲು ಫುಲ್ ಹಾಳಾಗ್ಬಿಟ್ಟಿದೆ, ಸರಿಯಾಗಿ ಹಾಡಾಡಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಬಿಸ್ನೆಸ್ ಫುಲ್ ಡಲ್. ಭಿಕ್ಷೆ ಬೇಡೋದು ಬಿಸ್ನೆಸ್? ಯಾಕ್ರಿ ಭಿಕ್ಷೆ ಬೇಡೋದ್ನಷ್ಟು ಕೇವಲವಾಗಿ ಮಾತಾಡ್ತಿದ್ದೀರಾ? ನಮ್ಗಿದೆ ದೊಡ್ಡ ಬಿಸ್ನೆಸ್. ಅಲ್ರಿ ನೀವ್ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ನಮ್ ದಿನದ ಲೆಕ್ಕಲ್ಲವ, ತಿಂಗಳ ಪಗಾರ ಕೈಗೆ ಒಂದ್ 18,000 ರೂಪಾಯಿ ಬರ್ತೈತಿ ರೀ. ನಾನ್ ದಿನಕ್ಕೆ 1200 1300 ರೂಪಾಯಿ, ಅಂದ್ರೆ ತಿಂಗಳಿಗೆ 36,000 39,000 ರೂಪಾಯಿ ಸಂಪಾದನೆ ಮಾಡ್ತೀನಿ. ಸಿದ್ಧಾರೂಢ, ಭಿಕ್ಷೆ ಬೇಡಿದ್ರೆ ಅಷ್ಟೊಂದ್ ರೊಕ್ಕ ಬರ್ತೈತೆ? ಇಲ್ದಿದ್ರೆ ನಾನ್ ಯಾಕ್ರಿ ಭಿಕ್ಷೆ ಬೇಡ್ತಿದ್ದೆ? ನಿಮ್ ತರನೇ ತಿಂಗಳಿಗೆ 10-12,000 ರೂಪಾಯಿಗೆ ಯಾವ್ದೋ ದೊಡ್ಡ ಆಫೀಸ್ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಿದ್ದೆ. ನಿನಗ ಅಷ್ಟೊಂದ್ ಆದದನ? ಏನ್ರಿ ಅದು? ಅದವ, ಅದಿದ್ರ ಆಫೀಸ್ನಾಗ ಕೆಲಸ ಕೊಡ್ತಾರ. ಬುದ್ಧಿವಂತಿಕೆ ಅದು ನಿಮ್ಗಿನ್ನ ಜಾಸ್ತಿನೇ ಇದೆ ನೋಡಿ. ಸುಮ್ನೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ಬೇಡಿ. ಅದ್ ಎಷ್ಟು ಹಾಕ್ತಿರೋ ಅಷ್ಟು ಹಾಕ್ಬಿಟ್ಟು ಮುಂದಕ್ಕೆ ಹೋಗಿ. ಒಂದ್ ನಿಮಿಷ ತಡಿಯವ, ಈಗ ನೀನು ಹಾಡಾಡೋದ್ರಿಂದ ಸಂಪಾದನೆ ಜಾಸ್ತಿ ಆಕೈತೆ ಅಂದಿಲ್ಲ? ಹೌದ್ರಿ, ಆ ಸೌಂಡ್ಗೆನೆ ಬಿಸ್ನೆಸ್ 1 to double ಆಗ್ಬಿಡುತ್ತೆ. ಹಂಗಿದ್ರ ನಿನ್ ಬದ್ಲು ನಾ ಆಡ್ತೀನಿ, ನೀ ಭಿಕ್ಷೆ ಬೇಡು. ಬಂದ್ ರೊಕ್ಕದಾಗ ಇಬ್ಬರಿಗೂ 50-50 ಎಲ್ಲ ಕೊಡಕ್ಕಾಗಲ್ಲ. ಯಾಕಂದ್ರೆ ಭಿಕ್ಷೆ ಬೇಡೋ ಜಾಗಕ್ಕೆ ಬಾಡಿಗೆ ಕೊಡ್ಬೇಕು, ಕಮಿಷನ್ ಕೊಡ್ಬೇಕು. ಹೇಗಿರೋ 30% ಕೊಡ್ತೀನಿ, ನೀವು ಹಾಡನ್ನ ಚೆನ್ನಾಗಿ ಹಾಡ್ಬೇಕು. ಒಂದ್ ನಿಮಿಷ ತಡಿಯ ಸಿದ್ಧಾರೂಢ, ಹಾಡಾಡಿದ್ರ 30% ಅಂದ್ರ ದಿನಕ್ಕೆ 400-500 ರೂಪಾಯಿ ಆಯ್ತು. ಈಜಿಯಾಗಿ ಮನಿ ಖರ್ಚ ಬಾಡಿಗೆ ಎಲ್ಲ ತೆಗಿಬಹುದು. ಹಾಡು ಹಾಡೇ ಬಿಡ್ತೀನಿ. ನಿನ್ನ ಕಂಡೀಷನ್ಕ ನಂದು ಒಪ್ಪಿಗೆ ಅದಾವ. ಹಾಗಿದೆ, ಶುರು ಹಚ್ಕೊಳ್ಳಿ ಮತ್ತೆ. ಭಿಕ್ಷೆ ಬೇಡೋ ಹುಡುಗಿ ಅಂತ ಕಣ್ಣು ಹೊಡೆದು ಹೋಗಬೇಡಿ, ಬಟ್ಟೆ ಹಿಡಿದ ಹುಡುಗ ಅಂತ ನೋಡೆ ನೋಡೆ ಹೋಗಬೇಡಿ. ಒಂದೇ ನಾಣ್ಯವ ಕೊಟ್ಟರೆ ನೀವು ಬಗ್ಗಿ ಮಾಡುವೆ ಡೊಗ್ಗು ಸಲಾಮು. ಒಂದೇ ನಾಣ್ಯವ ಕೊಟ್ಟರೆ ನೀವು ಬಗ್ಗಿ ಮಾಡುವೆ ಡೊಗ್ಗು ಸಲಾಮು. ರೊಕ್ಕ ಹಾಕಿದರೆ ಒಳ್ಳೆಯದು ಮಾಡ್ತಾನೆ ಗಾಡು. ಅರ ಗಾಡು ಗಾಡು. ಯಜ, ಭಿಕ್ಷೆ ಬೇಡಿದ್ರೆ ಇಷ್ಟಕ್ಕೊಂದು ಸಂಪಾದನೆ ಆಕೈತೆ. ಹಂಗಾರೆ ಇದನ್ನ ನಾ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ರಿ, ನಾನೇನ್ ಬೇಡ ಅನ್ನಲ್ಲ. ಆತವ, ನಾಳಿಂದ ನಾ ಮುಂಜಾನೆ 1 ತಾಸ ಸಂಜೆಗೆ 1 ತಾಸ ಬರ್ತೀನಿ. ಸರಿ ಬನ್ನಿ. ಅದು ನಾಳೆ ಈ ಜಾಗ ಇರಲ್ಲ, ಬೇರೆ ಬ್ರಾಂಚ್ ಶಿಫ್ಟ್ ಆಗ್ತೀವಿ. ಭಿಕ್ಷೆ ಬೇಡಕ್ ಬ್ರಾಂಚ್ಗಳು ಬೇರೆ ಇರ್ತಾವ? ಮತ್ತಿನ್ನೇನ್ರಿ, ಇದೇ ಜಾಗದಲ್ಲಿ ಕಾಸು ಹಾಕ್ತಾರೆ, ಬಂದು ಕಾಸು ಹಾಕ್ತಾರ. ಅದಕ್ಕೆ 4-5 ಬ್ರಾಂಚ್ ಇಟ್ಕೊಂಡಿದೀನಿ. ಈ ಜಾಗದಲ್ಲಿ ಮಂಗಳವಾರ ಮತ್ತೆ ಶನಿವಾರ. ಅದ್ಯಾಕ್ ಬರೀ ಮಂಗಳವಾರ ಶನಿವಾರ? ನೋಡಿ, ಎಡಗಡೆ ಮಾರಮ್ಮನ ದೇವಸ್ಥಾನ ಇದೆ, ಮಂಗಳವಾರ ಅಲ್ಲಿಗೆ ಬರೋರೆಲ್ಲ ಕಾಸು ಹಾಕ್ತಾರೆ. ಆಮೇಲೆ ಬಲಗಡೆ ಮಹಾತ್ಮರ ದೇವಸ್ಥಾನ ಇದೆ, ಶನಿವಾರ ಅಲ್ಲಿಗೆ ಬರೋರೆಲ್ಲ ಕಾಸು ಹಾಕ್ತಾರೆ. ಹಿಂಗ್ ಬೇರೆ ಐತೆ? ಹೌದ್ರಿ. ಬುಧವಾರ ಉತ್ರಳಿ ಸಂತೆ, ಅಲ್ಲಿಗೆ ಹೋಗ್ತೀನ. ಆಮೇಲೆ ಗುರುವಾರ ರಾಯರ ದೇವಸ್ಥಾನ, ಬೆಳಗ್ಗೆನೆ ಅಲ್ಲಿಗೆ ಹೋದ್ರೆ ತಟ್ಟೆ ತುಂಬಾ ದುಡ್ಡು, ರಾಯರ ಪ್ರಸಾದನೂ ಸಿಗುತ್ತೆ. ಆಮೇಲೆ ಸಂಜೆ ನೀವು ಬಾಬಾ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೂ ಅಷ್ಟೇ, ತಟ್ಟೆ ತುಂಬಾ ದುಡ್ಡು, ಊಟನೂ ಸಿಗುತ್ತೆ. ನೀವು ಮನೇಲಿ ಅಡ್ಗೆ ಮಾಡೋ ಅಗತ್ಯನೇ ಇಲ್ಲ. ಹೌದಾ? ಮತ್ ಶುಕ್ರವಾರ ಮಸೀದಿ ಪಕ್ಕ, ಮತ್ ಭಾನುವಾರ ATM ಪಕ್ಕ. ರಜೆ ಇರುತ್ತಲ್ವರಿ, ಆಗ ಎಲ್ರು ದುಡ್ಡು ತಗೊಳಕ್ ATM ಬರ್ತಾರ, ಆಗೆಲ್ಲ ಕಾಸು ಹಾಕ್ಬಿಟ್ಟು ಹೋಗ್ತಾರೆ. ಮತ್ ಸೋಮವಾರ ಒಂದಿನ ಬಿಟ್ಟಿ ಶೇವಿಂಗ್ ಶಾಪ್ ಪಕ್ಕ. ಹಂಗಾರ ನೀ ಭಿಕ್ಷೆ ಬೇಡೋದ್ರ ಬಗ್ಗೆ ಬಾಳ ಸ್ಟಡಿ ಮಾಡಿಯಾ? ಮತ್ತೆ ಆ ರೀತಿ ಸ್ಟಡಿ ಮಾಡದೆ ಇದ್ದಿದ್ರೆ ಡಾಲರ್ಸ್ ಕಾಲೋನಿಲಿ ಅರ್ಧ ಸೈಟ್ ತಗೊಂಡು ಮನೆ ಕಟ್ಟೋದಿಕ್ಕಾಗ್ತಿತ್ತಾ? ಅಂದ್ರೆ ನೀ ಮನಿ ಬೇರೆ ಕಟ್ಟಿಯಾ? ಹೌದು ರೀ, ಡಾಲರ್ಸ್ ಕಾಲೇಜಿಗೆ ಬಂದ್ ನೋಡಿ 2 ಅಂತಸ್ತಿನ ಬಿಲ್ಡಿಂಗ್ ಕಟ್ಸಿದೀನಿ. ಅಲ್ಲವಾ, ನಾವೊಬ್ಬ ಎಂಪ್ಲಾಯಿಗೆ ಇನ್ನೂ ಒಟ್ಟಾರದಾಗ ಬಾಡಿಗೆ ಮನ್ಯಾಗ ಸಾಯ್ಲಿಕತ್ತೀರಿ, ನೀ ಭಿಕ್ಷೆ ಬೇಡಿ ಮನಿ ಕಟ್ಟಿಯಾ? ಅಯ್ಯೋ, ಅದಕ್ಕೆ ಯಾಕ್ರಿ ಹೊಟ್ಟೆ ಉರ್ಕೋತೀರಾ? ನೀವು ಮನೆ ಕಟ್ಸಿ, ನಾನೇನ್ ಬೇಡ ಅನ್ನ ಮಾಡ್ತೀನಿ. ಬರೇ ಪಾರ್ಟ್ ಟೈಮ್ ಅಷ್ಟೇ ಅಲ್ಲ, ಫುಲ್ ಟೈಮ್ ಇದ ಜಾಬ್ ಮಾಡಿ ಬಹಳಷ್ಟು ರೊಕ್ಕ ಗಳಿಸ್ತೀನಿ. 1 ವರ್ಷದಾಗ ನಿಮ್ ಮನಿ ಬಾಜುಕ್ ನನಗೊಂದ್ ಅರ್ಧ ಸೈಟ್ ನೋಡಿರ, ಅಲ್ಲಿ ಮನಿ ಕಚ್ಚಿ ಭಿಕ್ಷಾ ಪ್ರಸಾದ ನಿಲಯ ಅಂತ ಬೋರ್ಡ್ ಹಾಕಿಸ್ತೀನಿ. ಪ್ರಾಣಿ, ನಾ ಬರ್ತೀನಿ. 1 ನಿಮಿಷ ತಾಳ್ರಿ, ನಾಷ್ಟಾ ಮಾಡ್ಕೊಂಡು ಹೋಗಿರಂತೆ. ಇಷ್ಟ ಲಗು ಯಾಕೆ ಹೊಂಟಿರಿ? ಇವತ್ತು ಗುರುವಾರ ಅಲ್ಲನ, ರಾಯರ ಮಠಕ್ಕೆ ಹೋಗ್ತೀನಿ, ಅಲ್ಲಿ ಪ್ರಸಾದ ಸಿಗ್ತತಿ, ತಿನ್ಕೊಂಡು ಹೋಗ್ತೀನಿ. ನೀ ಇಲ್ಲೇ ತಿಂದು. ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ 5 ನಿಮಿಷ ಸಾಕ್ರಿ, ನೀವ್ಯಾಕೆ 2 ತಾಸು ಮೊದ್ಲ ಹೊಂಟಿರಿ? ಪ್ರಾಣಿ, ಅದು ಇವತ್ತು ಮೀಟಿಂಗ್ ಅದ, ಲಗುನ ಬಂದ್ ಸಾಹೇಬ್ರ ಹೇಳ್ಯಾರ, ಅದಕ್ಕೆ ಹೊಂಟೀನಿ. ಬಾಸ್ ನಿಮ್ಮನ್ ಮೀಟಿಂಗ್ ಕರ್ದಾರಂದ್ರ ನಿಮಗೂ ಅವ್ರಿಗೂ ಬಹಳ ಅಂಡರ್ಸ್ಟ್ಯಾಂಡಿಂಗ್ ಬಂದದ ಅಂದಂಗ ಆತ್ರಿ. ಹೌದಾ ಪ್ರಾಣಿ, ಬಾಸ್ಗೆ ನಾ ಅಂದ್ರ ಬಾಳ ಇಷ್ಟ ರೀ. ಇದ್ ಹಿಂಗ ಮುಂದರಿಲ್ರಿ, ನೀವು ಬಾಸ್ ಕ್ಲೋಸ್ ಆದ್ರ ಇವತ್ತಲ್ಲ ನಾ ಪ್ರಮೋಷನ್ ಸಿಗ್ತದರಿ. ಪ್ರಮೋಷನ್ ಸಿಕ್ಕ ಮೇಲೆ ಬೆಂಗಳೂರಿನಾಗ ಸೈಟ್ ತಗೊಂಡ ದೊಡ್ಡ ಮನೆ ಕಟ್ಟಿಸ್ಬೋದ್ರಿ.
ಹೌದಾ ಪ್ರಾಣಿ, ಅದ್ರ ಸಂಬಂಧ ಅಲ್ಲ ನಾ ಇಷ್ಟೆಲ್ಲ ಮಾಡ್ಲಿಕ್ಕತ್ತಿದ್ದ. ನೋಡ್ತೀರ ಮುಂದಿನ ವರ್ಷ ಡಾಲರ್ಸ್ ಕಾಲನಿ ಒಳಗೆ ಒಂದ್ ಸೈಟ್ ತಗೊಂಡ್ ಮನಿ ಕಟ್ಟಿಸ್ತೀನಿ. ನೀವ್ ಹಿಂಗೇನಾರ ಮಾಡಿದ್ರ ನಾ ನಿಮ್ಮನ್ ಬಾಳ ಚಂದ ನೋಡ್ಕೋತೇನ್ರಿ. ಮಾಡ್ಲಿಲ್ಲ ಅಂದ್ರೆ ನೀವ ನನ್ ಚಂದ ನೋಡ್ಕೋರಿ. ಸಿದ್ಧಾರೂಢ ಸಲಾಮ್ ಅಲೈಕುಮ್ ಡಿಂಗ್ ಡಂಗ್ ಸಾಹೇಬ್ರ ಬಲು ಮೋಜುಗಾರ, ಯಾರಿಲ್ಲ ಎದುರಿಗೆ ನಿಲ್ಲುವರ, ನಿಮ್ಮ ಸಮಾನನ್ಯಾರ, ಈ ನಾಡನ್ನಾಳೋ ರಾಜರು ತಿಂದು ತಿಂದು ತೇಗುತ್ತಲಿಹರು, ನಾಡನ್ನಾಳೋ ರಾಜರು ತಿಂದು ತಿಂದು ತೇಗುತ್ತಲಿಹರು, ಅವರಿಗಿಂತ ನೀವೇ ಉತ್ತಮರ ಓ ಸಾಹೇಬ್ರ. ಈ ಪೊಳೆಂಕ ಫ್ಲವರ್ಗಳನ್ನ ಹುಡುಕೊಂಡ್ರೆ ರಾಯರ ಮಠದ ದಾರಿಗೂ ಬಂದ್ಬಿಟ್ಟೆ. ಎಂತದ ಇದು ನೋಡ್ಲಿಕ್ಕೆ ಎಷ್ಟು ಕೊಂಡಟ ಕಾಣ್ತೀಯ. ಎಂತದ ಕೈ ಬಿಸಿಲಿನಲ್ಲಿ ಒಣಗ್ತಾ ಇದೀಯಾ. ನನ್ನೊಟ್ಟಿಗೆ ಬಾಣ ತಣ್ಣನೆ ಕೋನ್ ಐಸ್ ಕ್ರೀಮ್ ತಿನ್ನಿಸ್ತೀನಿ. ನನ್ನ ಐಸ್ ಕ್ರೀಮ್ ತಿನ್ನಕ್ ಬಾ ಅಂತ ಹೇಳ್ತೀಯ? ಯಾರು ನೀನು? ನಾನ ಮಂಗಳೂರು ಮೀನನಾಥ. ಈ ಮೀನನಾಥ ಹಾಕಿದರೆ ಕನ್ನಡಕ, ನಟ್ಟುವ ಹುಡುಗಿಯರು ಇವನ ಮುಂದೆ ತಕ ತಕ. ನಿನ್ನ ಆಟ ನಂತರ ನಡ್ಲಿಕ್ಕೆ ಹೋಗು ನಿನ್ ಸೈಡ್ಗೆ. ನಾನು ಆಟ ಆಡ್ಲಿಕ್ಕೆ ಕರೀಲಿಲ್ಲನ ಅಮೂಲ್ಯ, ಐಸ್ ಕ್ರೀಮ್ ತಿನ್ಲಿಕ್ಕೆ ಕರೆದದ್ದು. ಬಾಣ ಸೈಡ್ಗೆ ಹೋಗು ಅಂತ ಹೇಳಿದೀನಿ. ಏಯ್ ನೀನ್ ಯಾಕೆ ಮುಖ ಮುಚ್ಕೊಂಡಿದ್ಯಾ? ಕೊರಗಜ್ಜ, ಈ ಮುಸುಂಟನ್ನು ಎಲ್ಲಿಯೋ ನೋಡಿದಾಗ ಅನಿಸ್ತಾ ಉಂಟಲ್ಲ. ಓ ಲಾಟಿನಿ, ಅಂದರೆ ನೀನು ನಮ್ಮ ಲಾಟಿನ್ ಅಲ್ವಲ್ಲ? ಲಾಟಿನೂ ಇಲ್ಲ, ಲೈಟ್ ಕಂಬನೂ ಇಲ್ಲ. ಹಾಗೆಲ್ಲ ಮಾರೈತಿ. ಇವನು ನಮ್ಮ ಮೈಲಾರಿ, ನಮ್ಮ ವಟಾರದಲ್ಲಿ ಇದ್ದ. ನಾನು ಮೈಲಾರಿ ಅಲ್ಲ, ಕಿಲಾರಿ. ಎಂತ ಕಿಲಾರಿಯ? ಹೌದು, ಇವರು ಕಿಲಾರಿ ಅಂತ ನಮ್ ಯಜಮಾನ್ರು. ಎಂತ ಈ ಮರಪ್ಪೆಲ್ಲ ನಿನ್ನ ಯಜಮಾನವ? ನೀನ್ ಆಗ್ಲೇ ಇವಳ ಹತ್ರ ನಡ್ಕೊಂಡಿರೋ ರೀತಿ ನೋಡಿದ್ರೆ ತಗದ್ ಬಾರಿಸ್ಬೇಕು ಅನ್ಕೊಂಡಿದ್ದೆ. ಇವತ್ತು ಗುರುವಾರ, ರಾಯರ ದಿನ ಹೊಡಿಬಾರ್ದು ಅಂತ ಸುಮ್ನೆ ಇದೀನಿ. ಎಂತ ದಡಪ್ಪೆ, ನೀನು ನನಗೆ ಬಾರಿಸ್ತೀಯಲ್ಲ? ಮತ್ತಿನೇನ್ರಿ, ನಿಮ್ ಹೆಂಡತಿ ಬಗ್ಗೆ ಯಾರಾದ್ರೂ ಈ ರೀತಿ ಮಾತಾಡಿದ್ರೆ ನೀವು ಸುಮ್ನಿರ್ತೀರಾ? ನೀ ಮಾತಾಡಬೇಡ, ಸುಮ್ಮನೆ ನಾನು ಮಾತಾಡಿದೀವಿ ಇವ್ರ ಹತ್ರ. ನನ್ ಗಂಡನ ಬಗ್ಗೆ ನಿಮ್ದೇನ್ರಿ ಮಾತು? ಪದೇ ಪದೇ ಗಂಡ ಅಂತ ಹೇಳ್ಬೇಡ ಮರೈತಿ. ಈಗಲ್ಲ ಗಾಂಪಾರು ಗಾಂಪರು ಗೀಂಪರು ಅಂದ್ರೆ ಬೇಡೋ ಪಾತ್ರೆಯಿಂದ ಬಾಡ್ಗೋಗ್ ಬಾರಿಸ್ಬಿಡ್ತೀನಿ. ಸುಮ್ನೆ ಬಂದಿರೋ ದಾರಿಗೆ ಟ್ಯಾಕ್ಸ್ ಇಲ್ಲ ಅಂತ ಹೊಡ್ತಾ ಇರೋ. ಹಾಗಾದ್ರೆ ನೀನು ನನ್ನ ಮರಪ್ಪೆಲ್ಲ ಅಲ್ವಾನ? ಎಷ್ಟ್ ಸರಿ ಹೇಳೋದು? ಒಳ್ಳೆ ಮಾತಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಜಾಂಡ್ರನೆಲ್ಲ ಕೂಗ್ಬಿಡ್ತೀನಿ. ಬೇಡನ, ಆ ತೊಂದರೆ ನೀನ್ ತಗೊಳ್ಬೇಡ, ನಾನೇ ಹೋಗ್ತೇನೆ. ಹೋಗ್ತಿರೋ ಇಲ್ಲ ಜಾಂಡನ್ ಕೂಗ್ಲೋ? ಇವ ನೈಸು ನೈಸು ಅಲ್ರಿ, ಐಶು. ಅದಷ್ಟು ಬಿಡವ, ನನ್ನ ನಿನ್ ಗಂಡ ಅಂತೇಳಿ ಬಚಾವ್ ಮಾಡಿದವ. ಇಲ್ಲ ಅಂದ್ರ ಪಳೆಂಕ ಹೋಗಿ ನನ್ನ ಹೆಂಡತಿ ಹತ್ರ ಹೇಳ್ಬಿಡ್ತಿದ್ದ. ಆಮೇಲೆ ಅಕ್ಕಿ ಬೈಲರಪ್ಪ ಅಂತರು ಅಚ್ಚಿಗೆ ಇದ್ದಿರೋಳು. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದೀರು ನಾನು ಇದೇ ಕೆಲಸ ಮಾಡ್ತಾ ಇದ್ದೆ. ಈಗ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಹಾಡ್ ಹೇಳಕ್ ಶುರು ಮಾಡಿ. ಸಲಾಮ್ ಅಲೈಕುಮ್ ಡಿಂಗ್ ಡಂಗ್ ಸಾಹೇಬರ ಜುಗಾರ, ಯಾರಿಲ್ಲ ಎದುರಿಗೆ ನಿಲ್ಲುವರ, ನಿಮ್ಮ ಸಮಾನನ್ಯಾರ. ರೀ ಮೈಲಾರಿ, ಹೇಳ ಪ್ರಾಣಿ, ಇದು ಪಗಾರ ಬರೋ ಟೈಮ್ನು ಅಲ್ರಿ? ಇಷ್ಟೊಂದ್ ರೊಕ್ಕ ಇಲ್ಲಿಂದ ಬಂದ್ರಿ? ಮುಂಜಾನೆ ನಾನು ಹಿಂಗ ಏನ್ ಹೇಳಿದ್ನಿ? ಮೀಟಿಂಗ್ ಹೋಗ್ತಾನ ಅಂತ ಹೇಳಿದ್ರಿ. ಮೀಟಿಂಗ್ ನಾಗ ಸಾಹೇಬ್ರು ನಂಗೆ ಅಲಾನ್ಸ್ ಕೊಟ್ಟಾರ. ಮೀಟಿಂಗ್ ನಾಗ ಅನೌನ್ಸ್ ಕೊಡ್ತಾರೆ? ಹ್ಞೂನ, ಮೀಟಿಂಗ್ ನಾಗ ಕೂತಾಗ ಅವ್ರು ಬೇಕಾಗಿರೋ ಐಡಿಯಾ ಕೊಟ್ಕೋತ ಹೋದ್ನೆ, ಖುಷಿಯಾಗಿ ನಂಗೆ ರೊಕ್ಕ ಕೊಟ್ಬಿಟ್ಟು. ನೀವು ಐಡಿಯಾ ಕೊಡೋ ಲೆವೆಲ್ ಬೆಳೆದ್ರ? ನಾನು ಏನ್ ತಿಳ್ಕೊಂಡೆ ಪ್ರಾಣಿ, ಮೀಟಿಂಗ್ ನಾಗ ನೀ ನನ್ ಬಾಜುಕ್ ಇರ್ಬೇಕಿತ್ತ. ನಾ ಮಾತಾಡು ಒಂದೊಂದು ಮಾತು ಆದಷ್ಟು ಹಿಡ್ದಂಗಿತ್ತ. ಏನ್ರಿ ಅದು? ನೀವ್ ಒಲಿ ಮೇಲೆ ಒಗ್ಗರಣೆ ಕೊಡುವಾಗ ಚಟಪಟ ಸಿಡಿತಿತ್ ನಾವು. ಸಾಸ್ವಿ? ಹ್ಞೂ ಅದ. ಒಟ್ ಚಲೋ ಆದ್ರ ಸಾಕ್ರಿ. ಸೌದತ್ತಿ ಅಲ್ಲವಾ, ನಮ್ಮ ಯಜಮಾನ್ರ ಬುದ್ಧಿ ಇಷ್ಟ ಚುರುಕಾಗಿರುವಂಗ್ ಮಾಡವ. ಹಿಂಗ ರೊಕ್ಕ ಬರ್ಕೊತಿದ್ರ ತಾನ ಚುರುಕತ್ತೆ. ರೀ, ನಿಮ್ ಬಾಸ್ ಜೊತೆ ನೀವ್ ಹಿಂಗ ರಿಲೇಶನ್ಶಿಪ್ ಬೆಳೆಸ್ಕೊರಿ. ಬೆಳೆಸ್ಕೊತೀನ ಪ್ರಾಣಿ, ಆದ್ರ ಅದಕ್ಕೆ ನಿನ್ ಕೋಆಪರೇಷನ್ ಬೇಕು. ನಿಮ್ ಬಾಸ್ ಜೊತೆ ನೀವ್ ರಿಲೇಶನ್ಶಿಪ್ ಬೆಳೆಸ್ಕೊಳಕ್ ನಂದೇನ್ ಕೋಆಪರೇಷನ್ ಬೇಕ್ರಿ? ಪ್ರಾಣಿ, ನಾ ಮುಂಜಾನೆ ಎದ್ದು ಕೂಡಲೇ ಲಗುನ ಹೋಗ್ತೀನಿ, ರಾತ್ರಿ ಲೇಟ್ ಮಾಡಿ ಬರ್ತೀನಿ. ಅದಕ್ಕೆ ನೀ ಬೇಜಾರ್ ಮಾಡ್ಕೋಬಾರ. ಆಯ್ತ್ರಿ, ನೀವ್ ಇಷ್ಟ ಕಷ್ಟಪಟ್ಟು ಸಂಪಾದನೆ ಮಾಡ್ತಿರುವಾಗ ನಾ ಯಾಕೆ ಬೇಜಾರ್ ಮಾಡ್ಕೊಳಲ್ರಿ? ಹಂಗಂದ್ರ ಕಾಲರ್ಸ್ ಕಾಣಿ ಒಳಗ್ ಮನಿ ಗ್ಯಾರಂಟಿ. ಕಾಲರ್ಸ್ ಕಾಲನಿ ಅಲ್ರಿ, ಡಾಲರ್ಸ್ ಕಾಲನಿ. ಹ್ಞೂ ಅದೇನ. ಲಗುನ ಕೈಕಾಲ್ ತೊಳ್ಕೊಂಬರ್ರಿ, ಊಟ ಮಾಡ್ರಿ ಅಂತೆ. ಆತ ನಡಿ ಬರ್ತೀನಿ. ದಾರುಡ, ಈ ನನ್ನ ಬಿಸ್ನೆಸ್ ನನ್ನ ಹೆಂಡತಿ ಗೊತ್ತಾಗಲ್ಲ, ನನಗೆ ಹಿಂಗ ಮುಂದುವರಿಲಪ್ಪ. ಪ್ರಾಣಿ ಬರ್ತೀನಿ. ಒಂದ್ ನಿಮಿಷ ರೀ, ಇವತ್ತು ಲಗುನ ಹೊಂಟೆ? ಅದು ಆಫೀಸ್ನಾಗ ಒಂದು ಮೀಟಿಂಗ್ ಅದಾನೆ. ನಿನ್ನೇನು ಮೀಟಿಂಗ್, ಇವತ್ತು ಮೀಟಿಂಗ್ ರೀ? ಇನ್ನೇನು ಮೀಟಿಂಗ್ ಅದ ಅಂತ ಹೇಳಿದ್ನೆ. ಏನ್ರಿ ಅದು ಗುಸು ಗುಸು? ಪ್ರಾಣಿ, ಅದು ಆಫೀಸ್ನಾಗ ಒಂದು ಟೆಂಡರ್ ಕರ್ದಾರ, ಅದ್ರ ಸಂಬಂಧ ಒಂದು ಮೀಟಿಂಗ್ ಇಟ್ಕೊಂಡಾರ, ಅದಕ್ಕ ಹೊಂಟೀನಿ. ಮೀಟಿಂಗ್ ನಾಗ ಒಂದ್ ಮಿನಿ ಮೀಟಿಂಗ್ ರೀ? ಇಂಥವ್ ಮೀಟಿಂಗ್ ನಮ್ಮ ಆಫೀಸ್ನಾಗ 1000 ಇರ್ತಾವ. ಅದನ್ನೆಲ್ಲ ನಿಮ್ಗೆ ಹೇಳಕ್ಕೂ ಆಗುದಿಲ್ಲ, ನಿಂಗೆ ಅರ್ಥನೂ ಆಗುದಿಲ್ಲ. ಅದು ಖರೇನ ಬಿಡ್ರಿ, ಆಫೀಸ್ ಕೆಲಸ ನನ್ಗೇನ್ ಗೊತ್ತಾಗ್ತದ್ರಿ? ಗೊತ್ತಾಗ್ಲೂಬಾರ್ದ. ಹೌದೇನವರ ಅಣ್ಕ, ನೀನ್ ಹೇಳ್ತಿರೋದು ನಿಜನೇ? ಹೌದ್ರಿ ಎಂಪಿ ಅವ್ರ, ಇತ್ತಿತ್ಲಾಗ ನಮ್ಮ ಯಜಮಾನ್ರ ಮನ್ಯಾಗ ನಾಷ್ಟಾನ ಮಾಡವಲ್ರಿ. ಮುಂಜಾನೆ ಕೂಲೆ ಹಂಗ ಆಫೀಸ್ ಹೋಗ್ಬಿಡ್ತಾರ್ರಿ. ಓಯ್, ಅಷ್ಟು ಬೇಗ ಆಫೀಸಿನ ಬಾಗಿಲು ಯಾರು ತೆಗಿತಾರ? ಏ ಆಫೀಸ್ ಬಾಯ್ಸ್ ಚೆಕ್
ನಾನೆಂತ ಆಫೀಸ್ ಬಾಯ್ಸ್ ಅಲ್ದೆ ಬಾಸ್ ಬಂದು ತೆಗಿತಾರೆ ಅಂತ ಹೇಳಿದ್ನಾ ಅಲ್ಲನಾ ಬಾಸ್ ಎಷ್ಟು ಬೇಗ ಬರ್ತಾರ ಬರ್ತಾರಂತ ನಮ್ ಯಜಮಾನ್ರು ಹೇಳಿದ್ರೆ ಓಯ್ ನಮ್ಮ ಯಜಮಾನ್ರು ಮತ್ತೆ ಮೈಲಾರಣ್ಣ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡುದು ಮೀಟಿಂಗ್ ಇದ್ದಿದ್ರೆ ನಮ್ಮ ಯಜಮಾನ್ರು ಕೂಡ ಬೆಳಿಗ್ಗೆನೆ ಹೋಗ್ಬೇಕಿತ್ತಲ್ಲ ನಿಮ್ ಯಜಮಾನ್ರು ಆಫೀಸ್ ಹೋಗೋದ ಡೌಟ್ ಫ್ಲವರ್ ಅನ್ಕೊಂಡು ಓನ್ ಹರಿಗಾಡ್ಕೊತಾ ಇರ್ತಾರೋ ಅಂತವ್ರನ್ನ ಬಾಸ್ ಮೀಟಿಂಗ್ ಕರಿತಾರ ಅದು ಕರೆಕ್ಟೇ. ಅಲ್ಲ ಕಣವ ಮೀನಾ, ನೀನು ನಿನ್ನ ಗಂಡ ದುಬಾಕೋರ್ ಮೀನಾತನ್ನ ನಮ್ಮ ಮೈಲಾರಿಗೊಳಿಸೋದೆ. ನಮ್ಮ ಮೈಲಾರಿ ಅಂದ್ರೆ 24 ಕ್ಯಾರೆಟ್ ಬಂಗಾರ ಇದ್ದಂಗೆ. ಹಾಯ್ ಸರ್ ಒನ್ಸ್ ಮೋರ್ ಪ್ಲೀಸ್. ಅಯ್ಯೋ ಒಂದ್ ಸಾರಿ ಅಲ್ಲ ಕಣವ, 10 ಸಾರಿ ಹೇಳಿದ್ರು ಮೈಲಾರಿ 24 ಕ್ಯಾರೆಟ್ ಬಂಗಾರನೇ. ನಾ ಕೇಳಿದ್ ನನ್ ಸಂಬಂಧ ಅಲ್ರಿ, ಬಾಜು ಕೂತವ್ರಿಗೆ ಅರ್ಥ ಆಗ್ಲಿ ಅಂತ. ಅಂದ್ರೆ ನಿನ್ನ ಗಂಡ ಬಂಗಾರ ನನ್ನ ಗಂಡ ಎಂತ ಹಿತ್ತಾಳೆಯನ ಹಿತ್ತಾಳೆಗಾದ್ರೂ ಸ್ವಲ್ಪ ಬೆಲೆ ಇದೆ ಕಣವ, ಆದ್ರೆ ಈ ನಮ್ ದುಬಾಕೋರ್ ಮೀನಾತ ತುಕ್ಕಿಡ್ದಿರೋ ತಗಡಿಗಿಂತ ಕಡೆ. ಎಂತ ಮಾತಾಡ್ತಿದ್ದೀರೋ ಮಾರೇರೆ. ನೋಡವಾ, ನಮ್ಮ ಮೈಲಾರಿ ಮನೆ ಮಾಡ್ದಿ ಅಂತ ತಲೆ ಕೆಡಿಸ್ಕೋತಾನೆ. ಅದೇ ನಿನ್ ಗಂಡ ಮೀನಾತ ಗೊತ್ತು ಗುರಿ ಇಲ್ದೇ ಇರೋ ಹುಡುಗಿರ ಹತ್ರ ಹೋಗಿ ಬಾನಾ ಕೋನ್ ಐಸ್ ಕ್ರೀಮ್ ತಿನ್ನುವ ಅಂತ ಕರೀತಾನೆ. ಅಂತವನ್ನ ತಗೊಂಡೋಗಿ ಮೈಲಾರಿಗೆ ಹೋಗ್ತದೆ. ಆಯ್ತು ಬಿಡಿ ಮಾರೇರೆ, ಅವ್ರು ನೆಟ್ಟಾಗಿ ಇರ್ತಿದ್ರೆ ನಿಮ್ಮ ಹತ್ರ ಎಂತದಕ್ಕೆ ಇಂತ ಮಾತುಗಳನ್ನ ಕೇಳ್ಬೇಕಿತ್ತು. ನಾವು ಅದೇ ಹೇಳಿದ್ವಿ ಅವ್ರ ನೆಟ್ಟಗಿಲ್ಲತ್ತ. ಏನೇ ಆಗ್ಲಿ ರೇಣುಕವ್ವ, ನೀವು ಗಂಡ ಹೆಂಡ್ತೀರಿ ಇಬ್ರು ನೋಡ್ತಾ ಇದ್ರೆ ಸಾಕ್ಷಾತ್ ಶಿವ ಪಾರ್ವತಿ ನೋಡ್ದಂಗ ಆಗುತ್ತೆ ಕಣವ. ನಮ್ಮನ್ನ ನೋಡ್ತಿದ್ರೆ ಆದಿಶಕ್ತಿ ಮಹಿಷಾಸುರ ನೋಡ್ದಂಗ ಆಗುತ್ತೆ. ಮತ್ತಿನೇನ ದಗಾನೆ ಅಂತ ಗಂಡನ್ ಕಟ್ಕೊಂಡು ಅನುಭವಿಸ್ಲಿಕ್ಕತ್ತದ ಸಾಲದು ಅಂತ ಅವ್ರ ಬಗ್ಗೆ ಬಿಲ್ಡಪ್ ಬೇರೆ ಕೊಡ್ತೀಯ. ಏನ್ ಮಾಡಕ್ಕಾಗುತ್ತೆ ಬಿಡವ್ವ, ಆ ಮೀನಾತನ ಕಟ್ಕೊಂಡು ನಮ್ಮ ಮೀನವನ ಬಾಳೆ ಹೇಗಾಗಿದೆ ಅಂದ್ರೆ ಕುರುಪಿ ಅಂದ್ರೆ ಕೋಪ, ಅದಕ್ಕೆ ಸುಂದ್ರಿ ಅನ್ಬಿಡೋಣ ಅನ್ನೋ ಹಾಗಾಗಿದೆ. ಓಯ್ ನನ್ನ ಬಗ್ಗೆ ಮಕ್ಕರ್ ಮಾಡಿದ್ದು ಸಾಕು, ನನಗೆ ಅಡಿಗೆ ಮಾಡ್ಲಿಕ್ಕೆ ಉಂಟು. ನಿಮ್ಮ ಮಾತು ಮುಗ್ದಿದ್ರೆ ಎದ್ದು ಹೋಗಿರ. ತಂದೆ ತಾಯಿ ನೀವೇ ಶಿವ, ನಿಮ್ಮ ಅದನ್ನೆತ್ತಿ ದಾನವ ಮಾಡಿ ಶಿವ. ಕೈ ಎತ್ತಿ ದಾನವ ಮಾಡಿ ಶಿವ. ಬಂದು ಬಳಗ ನೀವೇ ಶಿವ, ನಿಮ್ಮ ಅದನ್ನೆತ್ತಿ ದಾನವ ಮಾಡಿ ಶಿವ. ಕೈ ಎತ್ತಿ ದಾನವ ಮಾಡಿ ಶಿವ. ಯವ ಸ್ಪೈಸು ಸ್ಪೈಸು ಅಲ್ಲ ರೀ, ಐಶು. ಮದ ಶಿವ ಬಿಡವ, ಯಾಕೋ ಇವತ್ ಬಿಸ್ನೆಸ್ ಡಲ್ ಅದಲ್ಲ. ಹಾಡದನ್ನೇ ಹಾಡ್ದ ಕಿಸ್ಬೈ ದಾಸ್ ಅಂತ ಅದೇ ಹಾಡನ್ನ ಹಾಡ್ತಿದ್ರೆ ಹೇಗೆ ಹೇಳಿ? ಹಿಂಗೆ ಡ್ಯಾನ್ಸ್ ಮಾಡ್ಕೊತ ಹಾಡ್ಬೇಕಾ? ಈ ಕಾಲದಲ್ಲಿ ನಾನ್ ಡ್ಯಾನ್ಸ್ ಮಾಡ್ದೆ ಜನ ಬಂದು ನೋಡಲ್ಲ ಅಂತೆ, ಇನ್ ನೀವ್ ಕುಂಡ್ರೆ ಜನ ನೋಡ್ತಾರ? ಒಳ್ಳೆ ಸಿನಿಮಾ ಹಾಡ್ ಹಾಡ್ರಿ. ಸಿನಿಮಾ ನಂಗೆ ಬರುದಿಲ್ಲವಾ. ಏನ್ರಿ ಬಿಸ್ನೆಸ್ ಪಾರ್ಟ್ನರ್ ಗೆ ಹಾಡ್ ಹೇಳಕ್ ಬರಲ್ಲ ಅಂದ್ರೆ ಹೇಗೆ ಹೇಳಿ? ನಾಳೆ ಮನೇಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ. ಆತವ ಇವತ್ತ ಮನ್ಯಾಗ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ ನಾಳೆ ಹಾಡ್ತೀನಿ. ಸೌಜತಿ ಅಲ್ಲವ್ವ, ನನ್ ಸೀರೆ ವ್ಯಾಪಾರ ಬಾಳ್ ಡಲ್ ಆಗ. ನಾನು ಯಾವ್ದಾರ ಒಂದ್ ದೊಡ್ಡ ಹೋಟೆಲ್ ಹೋಗಿ ಬರಬ್ಬರ ಬಕ್ಕರ್ಸ್ಬೇಕನ್ನೋ ಆಸೆ ಆಗಿತ್ತು. ಆದ್ರೆ ಈಗ ಈ ಬೇಕರಿ ಕೇಕ್ ತಿನ್ನೋ ಪರಿಸ್ಥಿತಿ ಒಂದು. ಏನ್ರಿ ಆಯ್ತು ನಿಮ್ಗೆ? ಇವ್ರ ಐಶ್ವರ್ಯ ಅವ್ರ ಬಿಡ್ರಿ, ಅಲ್ಲಿ ನೋಡ್ರಿ ನಾನು ಏನ್ ಸೀರೆ ವ್ಯಾಪಾರ ಮಾಡ್ಕೊತ ಈ ಕಡೆ ಬರ್ಲಿಕ್ಕತ್ತೇಳೋ. ನೋಡ್ರಿ, ನೀವ್ ಈ ಬಿಸ್ನೆಸ್ ಇಳಿದ್ಮೇಲೆ ಹೆಂಡತಿ ಮನೆ ಮಠ ಮಕ್ಕಳು ಎಲ್ರೂ ಮರಿಬೇಕು. ನಾ ಭಿಕ್ಷೆ ಬಿಡೋ ವಿಷಯ ಆಕಿಗೆ ಏನಾರ ಗೊತ್ತಾತೋ ಮೇಲೆರಪ್ಪ ಅಂತ ರೊಚ್ಚಿಗೆ ಎದ್ಬಿಡ್ತಾಳ. ಹೌದಾ? ಸರಿ, ಹಾಗಿದ್ರೆ ನಿಮ್ ಕೈಲಿರೋ ಕಾಸನ್ನೆಲ್ಲ ನನಗ್ ಕೊಟ್ಬಿಟ್ಟು ನೀವ್ ಹೊರಡಿ. ಯಾಕ? ಮತ್ತಿನೇನ್ರಿ, ನೀವ್ ಈಗಿರೋ ಗೆಟಪ್ ನಲ್ಲಿ ಅವ್ರು ನಿಮ್ಮನ್ನ ಗುರ್ತಿಡಿತಾರ? ಆಕಿ ಬಾಳ ಸುರುಕದಳ, ಆಕಿ ಬಂದಾಗ ಏನಾರ ಮ್ಯಾನೇಜ್ ಮಾಡಿ ಕಳಿಸ್ಬಿಡ, ನಾ ಮುಸುಕ್ ಹಾಕೊಂಡಿರ್ತೀನಿ. ಕಾಸಾಕವ ಇರ್ಬೇಕವ, ಮಾರಿ ಮುಚ್ಕೊಂಡ್ ಕುಂತಾರಲ್ಲ. ಅಯ್ಯೋ, ಅವ್ರ ವಿಕಾರದ ಮುಖ ನೀವ್ ಯಾಕವ ನೋಡ್ತೀರಾ? ಏನಾಗಿದೆ ಅವ್ರಿಗೆ? ಅದು ಅವ್ರ ತಾವ ಇರೋ ದುಡ್ಡನ್ನ ಕೊಟ್ಟಿಲ್ಲ ಅಂತ ಅವ್ರ ಮುಖದ ಮ್ಯಾಗ ಆಸಿಡ್ ಹಾಕೋರೆ. ಅಯ್ಯೋ ಪಾಪ. ಬರೀ ಕನಿಕರ ತೋರ್ಸಿದ್ರೆ ಸಾಲ್ದವ, ಕಾಸಾಕಿ. ನೋಡ್ವಾ, ನಂಗ್ ರೊಕ್ಕ ಕೊಡೋಣ ಅಂದ್ರೆ ನಾನ್ ಸೀರೆ ಬೋನಿನ ಆಗಿಲ್ಲ. ಸರಿಯಾಗಿದೆ, ಬೋಣಿ ಆದ್ಮೇಲೆ ಬಂದ್ ಕಾಸಾಕಿ. ಆಯ್ತು, ಅವ್ರ ಕತೆ ಕೇಳಿದ್ರೆ ನನಗ ಅಯ್ಯೋ ಪಾಪ ಅನಿಸ್ಲಿಕ್ಕತ್ತದ. ನೋಡ್ವಾ, ಸದ್ಯಕ್ ನನ್ನ ಹತ್ರ ರೊಕ್ಕಿಲ್ಲ, ಈ ಕೇಕ್ ಅದ, ಇದನ್ ತಿನ್ರಿ. ಅಯ್ಯೋ, ನಿಮ್ಗೆ ಹಸಿವಾಗಿರ್ಬೇಕು, ನೀವೇ ತಿನ್ನಿ. ದಾಡ್ವಾ, ಇದನ್ನ ನೀವಿಬ್ರು ತಿನ್ರಿ. ಇದ್ರ ಮ್ಯಾಲ ನನ್ನ ಹೆಸರು ಬರ್ದಿತ್ತಂದ್ರ ನಾ ಎಲ್ಲೇ ಇದ್ರು ಹುಡುಕೊಂಡ್ ಬರ್ತದ. ಬರ್ತೇನ? ಬರ್ತೇನಪ್ಪ, ಬರ್ತೇನ ಅಂದ. ಸೀರಿ 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 ಸಿದ್ಧಾರೂಢ ಪಾರ್ ಮಾಡಿದ್ವು ಯಪ್ಪ. ಹೆಂಡತಿಗೆ ಅದೆಷ್ಟು ಹೆದರ್ಕೊಳ್ತೀರ್ರಿ ನೀವು? ಆಕಿ ರೌದ್ರಾವತಾರ ನೋಡಿದ್ರೆ ಗೊತ್ತಾಕತ್ತೆ. ಹೊಡಿಲ್ ಕೇಕ್ ತಿಂತೀನಿ. ಈಗ ಕೇಕ್ ತಿನ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ, ಮೊದ್ಲೇ ಬಿಸ್ನೆಸ್ ಡಲ್ಲು. ಹೊರಡಕ್ ಶುರು ಮಾಡಿ. ಆತ್ ಬಿಡವ. ತಂದೆ ತಾಯಿ ನೀವೇ ಶಿವ, ನಿಮ್ಮ ಅದನ್ನೆತ್ತಿ ದಾನವ ಮಾಡಿ ಶಿವ. ಎತ್ತಿ ದಾನವ ಮಾಡಿ ಶಿವ. ಪಂಚರಂಗಿ ಪಾಪ. ಏಕಿನ ಏಕಿನ ರೇಣುಕಾ, ಹ್ಞೂ ಅಕ್ಕಿನ. ಆಫೀಸ್ ಕೆಲಸ ಮುಗಿತ್ರ? ಬಾನಿ, ಇವತ್ತು ಆಫೀಸ್ನಾಗ ಎಷ್ಟು ತ್ರಾಸ ಆತ್ ಗೊತ್ತೈತೇನ? ಏನಾತ್ರಿ? ಸೀರೆ ಹೊತ್ಕೊಂಡು ಮೇಲಾಧಿಕಾರಿಗಳು ಬಂದಿದ್ರು. ಮೇಲಾಧಿಕಾರಿಗಳು ಸೀರೆ ಹೊತ್ಕೊಂಡ್ ಬಂದಿದ್ದಾರೆ. ಅವ್ರ ಹೆಂಡತಿಗೆ ಸೀರೆ ತಗೊಂಡ್ ಹೊಂಟಿದ್ರ ಅನ್ಸತ್ತೆ, ಅದನ್ನ ಕೈಯಾಗ ಇಟ್ಕೊಂಡ್ ಬಂದಿದ್ರು. ಏನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಗೊತ್ತೈತೇನ, ಅವ್ರ ಕೈಯಿಂದ ತಪ್ಪಿಸ್ಕೊಂಡ್ ಬರ್ಲಿಕ್ಕೆ ಸಾಕಾಗಿ ಹೋತ್. ಹೌದ್ರಾ? ಇತ್ತಿತ್ಲಾಗ ನಿಮ್ ಬುದ್ಧಿವಂತಿಕೆ ಮೇಲೆ
ಎಲ್ಲ ರೊಕ್ಕದ ಮಹಿಮೆನ ಪ್ರಾಣಿ ಬ್ಯಾಡ ಅಂದ್ವ ಟೈಪ್ ನನ್ ತೆಲಿಗೆ ಐಡಿಯಾ ಬಂದ್ಬಿಡ್ತೈತಿ ತಗೋ ನಿನ್ನ ಸಲುವಾಗಿ ಏನೋ ತಂದಿನಿ ತಿನ್ ಸೌದತ್ತಿ ಅಲ್ಲವ್ವ ನಮ್ಮ ಯಜಮಾನ್ರಿಗೆ ಎಷ್ಟು ಚಲೋ ಬುದ್ಧಿ ಕೊಟ್ಟಿವ ರೀ 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 ಇದು ಎಲ್ಲಿಂದ ತಂದ್ರಿ ತಂದಕ್ ನಿಂಗ್ ಗೊತ್ತಿಲ್ಲ ನಾ ತಂದನ್ರಿ ಅಲ್ಲ ಪ್ರಾಣಿ ಇಂತ ಕೇಕ ಬಿಸ್ಕಿಟ ಬೇಕರಿ ಒಳಗೆ ಸಿಗ್ತಾವ ನಿನ್ಗೆ ಗೊತ್ತಿಲ್ಲ ತರಕ್ಕಿಂತ ಮೊದ್ಲು ನನಗೊಂದು ಫೋನ್ ಮಾಡ್ಬೇಕಿತ್ತಿಲ್ರಿ ಯಾಕ ಮಧ್ಯಾಹ್ನ ಇದ ತಿಂತೇನ್ರಿ ಇರ್ಲಿ ಬಿಡ ಸಂಜೆಗೂ ಇದನ್ನ ತಿನ್ಬೇಕಂತ ಹೇಳಿ ಇದ್ರ ಮ್ಯಾಲ ನಿನ್ ಹೆಸರು ಬರ್ದಿತ್ತು ಅನಸ್ತೈತಿ ಅದಕ್ಕ ನೀನ್ ಹುಡ್ಕೊಂಡ್ ಬಂದದ ನೀವು ಇದೇ ಡೈಲಾಗ್ ಹೇಳಿದ್ರೆ ಇದ್ಯಾವ ದೊಡ್ಡ ಇಲ್ಲ ಬಿಡ ರೂಢಿ ಮಾತ್ ಆಯ್ತು ಬಿಡ್ರಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾರಿ ಊಟಕ್ಕೆ ಬಡಿಸ್ತೇನ್ರಿ ಆತ್ ಬರ್ತೀನಿ ನೀವು ಹೊಂಟ್ ಸಿದ್ದಾರೂಢ ಏನಪ್ಪಾ ನನಗೆ ಇಷ್ಟೊಂದು ನೆನಪಿನ ಶಕ್ತಿ ಕೊಡ್ಲಿಕತ್ತಿ ಬರ್ರಿ ಬನ್ನಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗಿಲ್ಲೇ ಇಲ್ಲ ದೆಸೆ ಇಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳಿಲ್ಲ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ನಿಮ್ಮಯ್ಯ ದೇವ್ಗೆ ಹೋಗ್ಕೊಂಡಲ್ರಿ ಇಷ್ಟೊತ್ತಾಗ ಯಾಕೆ ಹಾಡು ಹಾಡ್ಲಿಕತ್ತೀರಿ ಪ್ರಾಣಿ ಅದು ನಾನು ಅದನ್ನ ಕೇಳಿಕತ್ತೀನಿ ಪ್ರಾಣಿಗತ ಯಾಕೆ ಬದರ್ಲಿಕತ್ತೀರಿ ನಾಳೆ ಆಫೀಸ್ನಾಗ ಒಂದು ಫಂಕ್ಷನ್ ಅದನ ಅಲ್ಲಿ ನಾ ಹಾಡ್ಬೇಕಂತ ಸಾಹೇಬ್ರು ಹೇಳ್ಯಾರ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕತ್ತೀನಿ ಹೌದಾ ಹಂಗಾದ್ರೆ ಹಾಡ್ರಿ ಹಾಡ್ರಿ ಅದಕ್ಕೆ ಮೊದ್ಲು ನನಗೆ ಹತ್ತಿ ತಂದ್ಕೊಡ್ರಿ ಯಾಕ ಕಿವ್ಯಾಗ ಇಟ್ಕೊಂಡ್ ಮಲ್ಕೊಳ್ಳಿಕ್ಕೆ ಸಿದ್ದಾರೂಢ ರೀ ನಿಂದ್ರಿ ಇವತ್ತೇನ್ರಿ ಹೋಗ್ ಬರ್ತೀನಿ ಅಂತ ಹೇಳಲ್ಲ ಹೊಂಟಿರಲ್ಲ ಎಷ್ಟ್ ದಿನ ಅಂತ ಅದನ್ನ ಹೇಳಿಕತ್ತೆ ಬರ್ತೀನಿ ರೀ ಇವತ್ತು ಮೀಟಿಂಗ್ ಅದನ್ರಿ ಇಲ್ಲ ಸಂಗೀತ ಕಚೇರಿ ಅದ ನಿನ್ನೆ ರಾತ್ರಿನ ಹೇಳಿಲ್ಲ ಇವತ್ತು ಫಂಕ್ಷನ್ ಅದ ಹೋಗ್ಬೇಕಂತ ಹೌದಲ್ರಿ ನಮ್ ಮರ್ತ ಬಿಟ್ಟ ನೋಡ್ರಿ ಯಾಕೋ ಇತ್ತಿತ್ಲಾಗ ನಿನಗೂ ಮರುವಿನ ಕಾಯಿಲೆ ಜಾಸ್ತಿ ಆಗ್ಲಿಕತ್ತದ ಸೌದತ್ತಿ ಅಲ್ಲವ್ವ. ಮತ್ತಿನ್ನೇನ ನಿನ್ನೆ ರಾತ್ರಿ ಹೇಳಿದ್ ಮುಂಜಾನೆ ಮರ್ತ್ ಬಿಟ್ಟಿ ಬರ್ತೀನಿ ಸೌದತ್ತಿ ಅಲ್ಲವ್ವ ನಮ್ಮ ಯಜಮಾನ್ರು ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಸಂಪಾದನೆ ಮಾಡಿದ ಕೂಡಲೇ ಮರ್ವಿನ ಕಾಲೇನೋ ಆತ ಹೋಗ್ಲಿ ಬಿಡ ಅವ್ರು ಯಾವಾಗ್ಲೂ ಹಿಂಗ ಲವಲವಿಕೆಯಿಂದ ಇರೋಂಗ್ ಮಾಡವ ಮುಂದಿನ ಸಲ ಸೌದತ್ತಿಗೆ ಬಂದಿನ ದರ್ಶನ ತಗೋತಾನ ಲಾಟಿನಿ ಲಾಟಿನಿ ಓ ಲಾಟಿನಿ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಯಾರ್ರಿ ಬೆಳಿಗ್ಗೆ ಬೆಳಿಗ್ಗೆ 7:30ಕ್ಕೆ ಆಫೀಸಿಗೆ ಹೋಗಿ ಅವಂತ ತೆಪ್ಪು ಗೊತ್ತಲ್ಲ ಮನ್ಯಾಗ ಕುಂತ್ಕೊಂಡ್ ತೆಪ್ಪು ಗುದ್ಲಿಕತ್ತಾವ್ರ ನೀವ್ರಿ ಇವತ್ತೇನೋ ಆಫೀಸ್ನಾಗ ಫಂಕ್ಷನ್ ಅದ ಅಂತಲ್ರಿ ಅದಕ್ಕ ಲಗುನ ಹೋಗ್ಯಾರ್ರಿ ಎಂತ ಧೂಪೇತ ಫಂಕ್ಷನ್ ಪಂಜೆ ಫಂಕ್ಷನ್ ಇರ್ತಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ವಾ ನೀವು ನೆಟ್ಗೆ ಆಫೀಸ್ಗೆ ಹೋದ್ರೆ ಏನ್ರಿ ಗೊತ್ತಾಗೋದು ಬುದ್ಧಿ ಬಂಗಾರಮ್ಮ ಫಂಕ್ಷನ್ ಇದ್ರೆ ಆಫೀಸಿಗೆ ಹೋಗ್ಬೇಕಂತೇಳಿ ಇಲ್ಲ ಮನೆಗೆ ಇನ್ಫಾರ್ಮೇಶನ್ ಒಟ್ಟಿಗೆ ಇನ್ವಿಟೇಷನ್ ಕಾರ್ಡ್ ಕೂಡ ಬರ್ತದೆ ಹೌದ್ರಾ ಮತ್ತಿನ್ನೆಂತರ ನಮ್ಮ ಯಜಮಾನ್ರು ಮತ್ತೆ ಮೈಲಾರಣ್ಣ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ಮೇಲೆ ಬಜ್ಜಿ ಮೈಲಾರಣ್ಣನಿಗೆ ಮಾತ್ರ ಫಂಕ್ಷನ್ ಕರೀತಾರ ಮತ್ತ ಆಫೀಸ್ನಾಗ ಫಂಕ್ಷನ್ ಅದ ಅಂತ ಹೇಳಿ ಹೋದ್ರಲ್ಲ ಅಯ್ಯೋ ಮೊದಲೇ ಮರಗುಡಿ ಏನೋ ಹೇಳಕ್ ಹೋಗಿ ಫಂಕ್ಷನ್ ಅಂತ ಹೇಳಿರ್ಬೋದು ನೋಡವ್ವ ಇಲ್ರಿ ಅಂಪಿ ಅವ್ರ ಇತ್ತಿತ್ಲಾಗ ಅವ್ರು ಏನೂ ಮರಿವಲ್ರಿ ನಿನ್ ರಾತ್ರಿ ಫಂಕ್ಷನ್ ಅದ ಅಂತ ಹೇಳಿ ಹಾಡ್ ಪ್ರಾಕ್ಟೀಸ್ ಮಾಡ್ಲಿಕತ್ತದ್ರಿ ಮುಂಜಾನೆ ಅದಕ್ಕೂ ನಾನ ಮರ್ತನ್ರಿ ಅವ್ರ ನನಗ್ ನೆನಪು ಮಾಡ್ಕೊಟ್ಟು ಹೋದ್ರಿ ಹೌದೇ ನಮ್ಮ ಮೈಲಾರಿ ಇತ್ತೀಚೆಗೆ ಎಷ್ಟೊಂದು ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ ಎಂತ ಸಾವಧ ಬುದ್ಧಿವಂತ ನನಗನಿಸ್ತದೆ ನಮ್ಮ ಲಾಟಿನ ಅಡ್ಡದಾರಿ ಹಿಡಿತಾ ಇದ್ದಾನ ಅಂತ ಮೀನ್ ಹಾಕೋರ ಅಡ್ಡದಾರಿ ಹಿಡಿಲಿಕ್ಕೆ ನಮ್ಮ ಯಜಮಾನ್ರೇನ ನೀವ್ ಹಾಕೊಂಡ್ರೇನು ಹಿಂಗಿ ಅಡ್ಡದಾರಿ ಹಿಡಿದ್ರೆ ಬಜ್ಜಿ ಫ್ಲವರ್ಸ್ ಮುಂದೆ ಹೋಗುದಂತ ಅಲ್ಲ ಬೇರೆ ಬೇರೆ ನಮ್ಮನೇಲಿ ಇರ್ತದೆ ನಮ್ಮ ಮೈಲಾರಿ ಅಡ್ಡದಾರಿ ಹಿಡಿಯೋಕ್ ಸಾಧ್ಯ ನಾನು ರೇಣುಕವ್ವ ಯಾವಕ್ಕೂ ನಿನ್ ಗಂಡನ ಬಗ್ಗೆ ಗಮನ ಇಟ್ಟಿದ್ಯಾ ತಾನೇ ಹೌದ್ರಿ ದಿನಾ ಸಂಜೆನಾಗ ಬಂದ್ಮೇಲೆ ಆಫೀಸ್ನಾಗ ಏನೇನ್ ನಡೆದಿರ್ತಾರ ಎಲ್ಲಾ ಹೇಳ್ತಾರ್ರಿ ಅವ್ರಿಗೆ ಬಾಸ್ಗೆ ಚಲೋ ಅಂಡರ್ಸ್ಟ್ಯಾಂಡಿಂಗ್ ಅದರಿ ಅದಕ್ಕ ಎದ್ರ ಬಿದ್ರ ಮೀಟಿಂಗ್ ಇರ್ತಾರ್ರಿ ಓ ಕೂತನಿ ದಿನಾಲು ಆಫೀಸ್ನಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ನಮಗಿಂತ ಬೇರೆ ಕೆಲಸ ಇಲ್ವಾ ಹಂಗಾದ್ರೆ ಅವ್ರ್ಯಾಕ್ ಸುಳ್ಳು ಹೇಳ್ತಾರ್ರಿ ಅದು ಅಲ್ದ ದಿನಾ ಸಂಜೆನಾಗ ಬರುವಾಗ ರೊಕ್ಕ ತಗೊಂಡು ಬರ್ತಾರ್ರಿ ಹಾಗಾದ್ರೆ ಮೈಲಾರಣ್ಣ ಯಾವ್ದಾದ್ರು ಲಂಚಕ್ಕೆ ಕೈ ಹಾಕಿರ್ಬೇಕಾ ಏ ನಮ್ಮ ಮೈಲಾರಿ ಅಂತ ಕೆಲಸ ಮಾಡೋನಲ್ಲ ಬಿಡವ ರೇಣುಕವ್ವ ನಮ್ಮ ಮೈಲಾರಿ ದಿನಾ ಮನೆಗೆ ಎಷ್ಟು ದುಡ್ಡು ತಗೊಂಡ್ಬರ್ತಾನೆ ಬಾಳ್ ರೊಕ್ಕ ತರ್ತಾರ್ರಿ 10 ರೂಪಾಯಿದಿಂದ 100 ರೂಪಾಯಿ ತನಕ ಎಲ್ಲಾ ನೋಟು ಇರ್ತಾವ್ರಿ ಕೇಳಿದಕ್ಕ ನಾವ್ ಮೀಟಿಂಗ್ ಸೇರಿದಾಗ ಅಲೌನ್ಸ್ ಕೊಡ್ತಾರ ಅಂತ ಹೇಳಿದ್ರಿ ಅಲೋಯನ್ಸ್ ಕೊಡೋದಾದ್ರೆ ಅವನು ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಿದಾನೆ ಅದನ್ನ ಲೆಕ್ಕಾಚಾರ ಮಾಡಿ ಚೆಕ್ ಮೂಲಕ ಕೊಡ್ತಾರೆ ಕ್ಯಾಶ್ ಅಂತ ಕೊಟ್ರು 10 ರೂಪಾಯಿ 20 ರೂಪಾಯಿ ಯಾಕೆ ಕೊಡ್ತಾರೆ ಅವ್ರ ಆಫೀಸ್ ನಲ್ಲಿ 500 ರೂಪಾಯಿ 1000 ರೂಪಾಯಿ ನೋಟು ಬರನೆ ಹಂಗಂತೀರ ನನಗ್ ಗೊತ್ತಿರಂಗೆ ಚೆಕ್ ಮೂಲಕನೇ ಕಣವ ಕೊಡೋದು ಯಾರು ಕ್ಯಾಶ್ ಕೊಡಲ್ಲ ಓಯ್ ನನಗೆ ಈಗ ಒಂದು ಡೌಟ್ ಶುರು ಆಗ್ತಾ ಉಂಟು ಏನೋದು ನಮ್ಮ ಲಾಟಿನ್ ಎಂತಾದ್ರೂ ಭಿಕ್ಷೆ ಬೇಡ್ತಾ ಇದ್ದಾನ ಅಂತ ನಿನ್ನೋರ ನಮ್ಮ ಯಜಮಾನ್ರಿಗೆ ಭಿಕ್ಷೆ ಬೇಡ್ತಾರಂತೀರಿ ಹಿಂಗೆಲ್ಲ ಅಂದ್ರೆ ನನಗ್ ಸೇರಂಗಿಲ್ರಿ ನಾ ಯಾರು ಗೊತ್ತಲ್ಲ ರೇಣುಕಾ ಈ ರೇಣುಕಾ ಜೋಡಿ ಚಂದಿದೆ ಇನ್ಸ್ಟಾಲ್ಮೆಂಟ್ ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್ ಓಯ್ ಇವರ ಹತ್ರ ಸೆಟಲ್ಮೆಂಟ್ ಅಂತ ಹೇಳಿ
ಹೇಳಿ ಎಂತ ಮಾಡ್ತೀಯನ? ಮೊದ್ಲು ಮೈಲಾರಣ್ಣ ಎಂತ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕಾ? ನಮ್ಮ ಮೀನವ ಹೇಳ್ತಿರೋದು ಕರೆಕ್ಟ್ ಕಣವ. ಬನ್ನಿ ನಾವೇ ಆಫೀಸ್ ಹತ್ರ ಹೋಗಿ ನೋಡ್ಕೊ ಬಂದ್ಬಿಡೋಣ. ಹಂಗಂತೀರಾ? ನಾ ಅಂದಿದ್ದಂಗೆ ನೀ ಯೋಚನೆ ಮಾಡು. ಬನ್ನಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ನಿಮಗ್ ಹಾಡ್ ಕೇಳಿಸ್ಲಿಕ್ಕತ್ತದನ್ರಿ? ಕೇಳಿಸ್ತಿದೆ ಕಣವ. ಈ ಹಾಡ್ನ ನಿನ್ನೆ ನಮ್ಮ ಯಜಮಾನ ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತಿದಾರಿ. ಬಹುಶಃ ಇಲ್ಲೇ ಎಲ್ಲೋ ಫಂಕ್ಷನ್ ನಡೀಲಿಕ್ಕತ್ತಿರ್ಬೇಕ್ರಿ. ಎಂತ ಮಾತಾಡ್ತೀರಿ ಹಬ್ಬಕ್ಕ? ನಮ್ಮ ಆಫೀಸ್ ಇರುವ ಏರಿಯಾ ಬೇರೆ, ಇಲ್ಲಿ ಬಂದಿರುವ ಏರಿಯಾ ಬೇರೆ. ಇಲ್ಲಿ ಎಂತ ಫಂಕ್ಷನ್ ನಡೆಯುದು? ಮತ್ತೆ ಈ ಹಾಡನ್ನ ಯಾರು ಹಾಡ್ಲಿಕ್ಕತ್ತಾರಿ? ಇಲ್ಲಿ ಕೇಳಿದ್ರೆ ಯಾರು ಹೇಳ್ತಾರೆ? ಅಲ್ಲಿಗೆ ಹೋಗಿ ಕೇಳುವ ಬಾರ. ಚಂದಿರನಿಲ್ಲದ ಆ ಬಾನಿನಲ್ಲಿ ಕೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡಿದ್ದು ಸುಳ್ಳು, ಯಾರೋ ಭಿಕ್ಷುಕ್ರಿ ಹಾಡು ಹಾಡ್ಲಿಕ್ಕತ್ತಾರಿ. ಇಲ್ಲ ನನಗೆ ಬರ್ರಿ ಬರ್ರಿ. ಇಲ್ಲ ದೆಸೆ ಇಲ್ಲ, ಅಳುವ ಕಣ್ಣಿಗೆ ಕಂಬನಿ. ಈಗಲಾದ್ರೂ ಗೊತ್ತಾಯ್ತಪ್ಪಕ್ಕ ಅವನು ನಮ್ಮ ಲಾಟಿನ್ ಅಂತ. ಮನ್ಯಾಗ ಮೀಟಿಂಗ್ ಅದ ಅಂತ ಹೇಳಿ ಇಲ್ಲಿ ಬಂದು ಭಿಕ್ಷೆ ಬೇಡ್ಲಿಕ್ಕತ್ತಿರಲ್ಲ. ನಿಮಗೇನಾಗಿದೆ ದಾಡಿ? ಪ್ರಾಣಿ ಅದು. ಅವ್ವ ಅಪ್ಪಾಜಿ, ಅವ್ವ ಅಪ್ಪಚ್ಚಿ. ಎಷ್ಟು ದಿನದಿಂದ ನನ್ನ ಮರ್ಯಾದೆ ಕಳಿಬೇಕಂತ ಕಾಲಿಕತ್ತಿದ್ರಿ. ಅಲ್ಲ ಕಣ ಮರ್ಗುಳಿ, ಆಫೀಸಲ್ಲಿ ಆರಾಮವಾಗಿ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದ್ ಬಿಟ್ಟು ಬಿಸಿಲಲ್ಲಿ ಬೀದಿಲ್ ಕೂತ್ಕೊಂಡು ಭಿಕ್ಷೆ ಬೇಡ ಬುದ್ಧಿ ನಿನ್ಗೆ ಯಾಕೋ ಬಂತು? ಅದೇನಾತಂದ್ರೆ ರೀ, ಇಷ್ಟಾತ್ರಿ. ಭಿಕ್ಷೆ ಬೇಡ ಮನೆ ಕಟ್ಟಿಸ್ಬೇಕಂತ ನಿಮಗೆ ಯಾರು ಹೇಳಿದ್ರಿ? ಇಲ್ಲಿ ಕುಂತಾಳಲ್ಲ ಪಾಂಡ್ರವ ಇಕ್ಕಿನ. ನಾನೇ ನಿಮ್ಮನ್ನ ನನ್ ಜೊತೆ ಬಂದ್ ಭಿಕ್ಷೆ ಬಿಡಿ ಅಂತ ಹೇಳಿದ್ನಾ? ನೀವೇ ತಾನೇ ಇಷ್ಟೆಲ್ಲ ಸಂಪಾದನೆ ಆಗುದ್ರೆ ನಾನು ಬಂದ್ ಭಿಕ್ಷೆ ಬಿಡ್ತೀನಿ ಅಂತ ಹೇಳಿದ್ದು. ನೋಡವಾ, ನಿನ್ನ ಹೆಸರೇನು ಅಂತ ಗೊತ್ತಾಗ್ಲಿಲ್ಲ. ಐಶ್ವರ್ಯ. ಐಸು ಒಳ್ಳೆ ಹೆಸರು ಬಿಡು. ಈ ನಮ್ಮ ಮರುಗುಳಿ ದುಡ್ಡು ಅಂದ್ಬಿಟ್ರೆ ಸಾಕು, ಆವೇಶಕ್ಕೊಳಗಾಗ್ಬಿಟ್ಟು ಈ ತರ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ. ಈಗ ಆಗೋಗಿರೋದ್ರ ಬಗ್ಗೆ ಬಿಟ್ಟು ಆಗ್ಬೇಕಾಗಿರೋದ್ರ ಬಗ್ಗೆ ಮಾತಾಡೋಣ. ಮೈಲಾರಿ, ಆಗಿದ್ದಾಯ್ತು, ಇದನ್ನೆಲ್ಲ ಇಲ್ಲೇ ಬಿಸಾಕಿ ಬಾರ ಮನೆಗೆ ಹೋಗೋಣ. ಕರ್ಕೊಂಡ್ ಹೋಗ್ರಿ, ಯಾರ್ ಬೇಡ ಅಂತಂದ್ರು ನಾನ್ ಯಾರನ್ನು ಬನ್ನಿ ಅಂತ ಕರೆಯಲ್ಲ, ಬಂದವ್ರನ್ನ ಯಾಕೆ ಬಂದ್ರಿ ಅಂತ ಕೇಳಲ್ಲ. ಇಷ್ಟು ದಿನ ಇವ್ರು ನನಗೆ ಕಂಪನಿ ಕೊಡಕಿದ್ರು, ಇನ್ಮೇಲೆ ಇವ್ರ ಬದಲು ಬೇರೆಯವ್ರು ಇರ್ತಾರೆ. ಬೇರೆಯವ್ರಂತದಕ್ಕ ನಾನೇ ಕಂಪನಿ ಕೊಡ್ತೇನೆ ಬಿಡ. ನಿಮ್ಮಿರ್ದು ಪೊರಿನ ಕೈಕಾರು ಮರ ಕಟ್ಟು ಪೊರಿನ ನಾಳೆ ಕುರಿಯಾರು ಇನ್ನು ಮೊನ್ನೆ ಚಪ್ಪಡಿ ಹಾಕೊಡ್ದಾನೆ ಸೈಪರಿ ಅವಳಿಗೆ ಕಂಪನಿ ಕೊಡ್ತೇನೆ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗೋದಿಲ್ವಾ? ಮನಿಪಿನ ಕುಲೆ ರೀ, ನೀವ್ ಇವ್ರನ್ನ ಕರ್ಕೊಂಡ್ ಹೋಗಿ. ಆದ್ರೆ ಕರ್ಕೊಂಡ್ ಹೋಗೋಕಿನ್ನ ಮುಂಚೆ ಒಂದ್ ಮಾತು. ಇವರು ನಮ್ ಅಧ್ಯಕ್ಷರ ಮುಂದೆ ಅಗ್ರಿಮೆಂಟ್ ಕಾರ್ಡ್ಗೆ ಸೈನ್ ಮಾಡಿದ್ದಾರೆ. ಅದ್ರ ಪ್ರಕಾರ ನಡ್ಕೊಳ್ಳಿ, ನೀವ್ ಇವ್ರನ್ನ ಕರ್ಕೊಂಡ್ ಹೋಗ್ಬೋದು. ಅಗ್ರಿಮೆಂಟ್ ಸೈನ್ ಮಾಡಾರ? ಏನಂತ? ಇವರು ನಮ್ ಸಂಘಕ್ಕೆ ಮೆಂಬರ್ ಆಗ್ತಾ ಇದೀನಿ. ಒಂದ್ ವೇಳೆ ಮೆಂಬರ್ಶಿಪ್ ಬೇಡ ಅನ್ಸಿದಲ್ಲಿ ನಾನು ನಿಮ್ ಸಂಘಕ್ಕೆ 25,000 ರೂಪಾಯಿ ಪೆನಾಲ್ಟಿ ಕಟ್ತೀನಿ ಅಂತ.